ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಸಿನಿಮಾಗಳಲ್ಲಿ ನಟಿಸಿದ್ದಂತಹ, ಅದರಲ್ಲೂ ಕೂಡ ನೆಗೆಟಿವ್ ರೋಲ್, ವಿಲನ್ ರೋಲ್ಗಳಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿದ್ದಂತಹ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳಾದಂತಹ ಓಂ ಮತ್ತು ಇತ್ತೀಚೆಗೆ ಬಂದಂಥ KGF ಸಿನಿಮಾದ ಮೂಲಕ ಹೊಸದೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತಹ ಹಿರಿಯ ನಟ ಹರೀಶ್ ರಾಯ್ ಅವರು ಕೊನೆಯುಸಿರನ್ನು ಎಳೆತಿದ್ದಾರೆ ಅನ್ನುವಂಥ ಸುದ್ದಿ ಬಹುಶಃ ನಿಮಗೂ ಕೂಡ ಈಗಾಗಲೇ ಗೊತ್ತಾಗಿರುತ್ತೆ. ಓಂ ಸಿನಿಮಾದ ಡಾನ್ ರಾಯ್ ಪಾತ್ರದಿಂದ ಹಿಡಿದು KGFನ ಚಾಚಾ ಪಾತ್ರದ ತನಕ ಹರೀಶ್ ರಾಯ್ ಕನ್ನಡದ ಚಿತ್ರರಂಗದಲ್ಲಿ ವಿವಿಧ ರೋಲ್ಗಳಲ್ಲಿ ಮಿಂಚಿದವರು. ಪೋಷಕ ಪಾತ್ರ, ವಿಲನ್, ಹೀಗೆ ಹರೀಶ್ ರಾಯ್ ತಮ್ಮದೇ ಆದಂತಹ ಒಂದು ಇಮೇಜನ್ನು ಬಿಲ್ಡ್ ಮಾಡಿಕೊಂಡಿದ್ರು. ಇಂತಹ ಜನಪ್ರಿಯ ನಟ ಗುರುವಾರ ಕಿದ್ವಾಯು ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇತ್ತೀಚೆಗೆ ಹರೀಶ್ ರಾಯ್ ಅವರನ್ನು ನೋಡಿದ್ರೆ ಬಹುಶಃ ನಿಮಗೆ ಗುರ್ತಾ ಕೂಡ ಸಿಗ್ಲಿಕ್ಕಿಲ್ಲ, ಆ ಲೆವೆಲ್ಗೆ ಬದಲಾಗಿ ಹೋಗಿದ್ರು. ಕೆಲ ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಿದ್ದಂಥ ಹರೀಶ್ ರಾಯ್ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಈ ಕ್ಯಾನ್ಸರ್ನ ವಿರುದ್ಧ ಹೋರಾಡೋದಕ್ಕೆ ವಿಫಲರಾದಂತಹ ಹರೀಶ್ ರಾಯ್ ಈಗ ಕೊನೆಯುಸಿರನ್ನೇ ಎಳೆತಿದ್ದಾರೆ. ಥೈರಾಯ್ಡ್ ಕ್ಯಾನ್ಸರ್ಗಾಗಿ ಹರೀಶ್ ರಾಯ್ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅದಕ್ಕಾಗಿ ಹಣ ಸಹಾಯದ ಎದುರು ಕೂಡ ನೋಡಿದ್ರು. ಪರಿಣಾಮ ಶಿವಣ್ಣ, ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಸಹಾಯವನ್ನು ಮಾಡಿದರು. ಇನ್ನು ಇದೇ ಹರೀಶ್ ರಾಯ್ಗೆ ದುಬಾರಿ ಬೆಲೆಯ 17 ಇಂಜೆಕ್ಷನ್ಗಳ ಅವಶ್ಯಕತೆ ಇತ್ತು. ಅದಕ್ಕಾಗಿ ಸುಮಾರು 70 ಲಕ್ಷ ರೂಪಾಯಿಗೂ ಅಧಿಕ ಹಣದ ಅಗತ್ಯತೆ ಇತ್ತು. ಒಂದು ಇಂಜೆಕ್ಷನ್ನ ಬೆಲೆ 3.5 ಲಕ್ಷ ರೂಪಾಯಿ ಅಂತೇಳಿ ಹೇಳಲಾಗ್ತಿದೆ. ಇಂತಹ ಒಂದು ಇಂಜೆಕ್ಷನನ್ನು ಕೂಡ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಹರೀಶ್ ರಾಯ್ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಈಚೆಗೆ ಅವರಿಗೆ ಒಂದು ಇಂಜೆಕ್ಷನನ್ನು ಕೊಡಲಾಗಿತ್ತು. ಆದರೆ ಆ ಇಂಜೆಕ್ಷನ್ ಅವರ ದೇಹಕ್ಕೆ ಸಹಕಾರಿ ಮಾಡಲಿಲ್ಲ, ಅಥವಾ ಆ ಇಂಜೆಕ್ಷನ್ಗೆ ಅವರ ದೇಹ ಸಹಕಾರವನ್ನು ನೀಡಲಿಲ್ಲ. ಪರಿಣಾಮ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು ಮತ್ತು ನಿಶಕ್ತಿಯಿಂದ ಬಳಲ್ತಾ ಇದ್ದಂಥ ಅವರನ್ನು ICUನಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಈಗ ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಹರೀಶ್ ರಾಯ್ ಜೀವನವನ್ನು ಅಂತ್ಯ ಮಾಡಿದ್ದಾರೆ. 55 ವರ್ಷದ ಹರೀಶ್ ರಾಯ್ ಅವರು ಪತ್ನಿ ಮತ್ತು ಓರ್ವ ಮಗನನ್ನು ಅಗಲಿದ್ದಾರೆ. ಹರೀಶ್ ರಾಯ್ ಅವರ ಈ ಒಂದು ದುಃಖದ ಸನ್ನಿವೇಶಕ್ಕೆ ಚಿತ್ರರಂಗದ ಸ್ನೇಹಿತರು, ಆಪ್ತರು, ಗೆಳೆಯರು, ಕುಟುಂಬಸ್ಥರು ಕಂಬನಿಯನ್ನು ಬಿಡುತ್ತಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಕಾಂಬಿನೇಷನಲ್ಲಿ ಬಂದಂತಹ ಓಂ ಸಿನಿಮಾದ ಡಾನ್ ರಾಯ್ ಪಾತ್ರ ಇದೆಯಲ್ಲ, ಇದು ಹರೀಶ್ ರಾಯ್ ಅವರಿಗೆ ಹೊಸದೊಂದು ಜೀವನವನ್ನು ಕಟ್ಟಿಕೊಡ್ತು ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಕನ್ನಡದ ಜೊತೆಗೆ ತಮಿಳಿನಲ್ಲೂ ಕೂಡ ನಟಿಸಿದರು ಹರೀಶ್ ರಾಯ್. ಕನ್ನಡದಲ್ಲಿ ಅಂಡರ್ವರ್ಲ್ಡ್, ರಾಜ್ ಬಹದ್ದೂರ್, ಸಂಜು ವೆಡ್ಸ್ ಗೀತಾ, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ನಲ್ಲ, ಜೋಡಿ ಅಕ್ಕಿ, ತಾಯವ್ವ, ಚಕ್ರವರ್ತಿ, ಕಾಶಿ ಮತ್ತು ಇತ್ತೀಚೆಗೆ ಬಂದಂತಹ KGF ಸಿನಿಮಾಗಳಲ್ಲೂ ಕೂಡ ಹರೀಶ್ ರಾಯ್ ನಟಿಸಿದ್ರು ಅನ್ನೋದನ್ನು ಗಮನಿಸಬೇಕು. ಇನ್ನು ಈ KGF ಸಿನಿಮಾದ ಚಾಚಾ ಪಾತ್ರ ಇದೆಯಲ್ಲ, ಹರೀಶ್ ರಾಯ್ ಅವರಿಗೆ ಹೊಸ ಬದುಕನ್ನು ಕಟ್ಟಿಕೊಡೋದಕ್ಕೆ ನೆರವಾಯಿತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದೇ ಹರೀಶ್ ರಾಯ್ ಭೂಗತ ಪಾತಕ ಲೋಕದ ನಂಟನ್ನು ಕೂಡ ಹೊಂದಿದ್ರು ಅನ್ನುವಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಕನ್ನಡ ಚಿತ್ರರಂಗದ ಖ್ಯಾತ ನಟನಾಗಿರುವಂಥ ಹರೀಶ್ ರಾಯ್ ಅವರು ಮುಂಬೈನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭೂಗತ ಲೋಕದ ನಂಟನ್ನು ಹೊಂದಿದ್ರು. ಇನ್ನು ಡಾನ್ ಪಾತ್ರವೇ ಮೊದಲಿಗೆ ಅವರಿಗೆ ಒಲಿದು ಬರೋದಕ್ಕೂ ಕೂಡ ಇದೇ ಕಾರಣವಾಗಿತ್ತು. ಈಗ ಸಿನಿಮಾ ರಂಗದಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಸಂಪಾದನೆ ಮಾಡೋದಕ್ಕಿಂತ ಮುನ್ನ ಹರೀಶ್ ರಾಯ್ ಅವರು ಕರಾವಳಿಯ ಉಡುಪಿಯವರು ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವರ ಮೂಲ ಹೆಸರು ಹರೀಶಾಚಾರಿ. ತನ್ನ ತಾಯಿ ಕಡೆಯವರು ಚಿನ್ನದ ಅಂಗಡಿಯನ್ನು ಹೊಂದಿದ್ರು. ತಮ್ಮ ತಂದೆಯವರು ದೊಡ್ಡ ಜಮೀನ್ದಾರರು. ಉಳುವವನೇ ಹೊಲದ ಒಡೆಯ ಅನ್ನುವಂಥ ಕಾನೂನಿನಿಂದ ಒಂದಷ್ಟು ತೋಟಗಳು ಹೋಗುತ್ತೆ. ಆದರೂ ಕೂಡ ಸುಮಾರು ತೋಟ ಹಾಗೆಯೇ ಇತ್ತು. ತನಗೆ ತಾಯಿಯ ಪ್ರೀತಿ ಸಿಗಲಿಲ್ಲ. ನಾನು ಬೇರೆಯವರ ಮನೆಯಲ್ಲಿ ಬೆಳೆಯಬೇಕಾದಂಥ ಪರಿಸ್ಥಿತಿ ಬಂತು. 1.5 ವರ್ಷ ಇದ್ದಾಗಲೇ ಬೇರೆಯವರ ಮನೆ ಸೇರಿದೆ. 1ನೇ ತರಗತಿಯವರೆಗೂ ಕೂಡ ಬೇರೆಯವರ ಮನೆಯಲ್ಲೇ ಇದ್ದೆ. ನನ್ನ ತಂದೆಗೆ ಕೋಪ ಜಾಸ್ತಿ. ನಾಗರ ಬೆತ್ತದಲ್ಲಿ ಹೊಡಿತಾ ಇದ್ರು, ತುಂಬ ಏಟನ್ನು ತಿಂತಾ ಇದ್ದೆ ಅಂಥೇಳಿ ಈ ಹಿಂದೆ ಹರೀಶ್ ರಾಯ್ ಹೇಳಿಕೊಂಡಿದ್ರು. ಇನ್ನು ನಾನು 10ನೇ ತರಗತಿವರೆಗೆ ಮಾತ್ರ ಓದಿರೋದು. ಒಂದು ದಿನ ಶಾಲೆಯಲ್ಲಿ ತಪ್ಪು ಮಾಡಿದೆ. ಅಪ್ಪ ನನ್ನ ಕರ್ಕೊಂಬನ್ನಿ ಅಂತೇಳಿ ಹೇಳಿದ್ರು. ಭಯದಿಂದ ಅವತ್ತು ಸ್ಕೂಲ್ ಬಿಟ್ಟು ಬಾಂಬೆ ಹೊಡೋದೋನು 2 ವರ್ಷ ಅಲ್ಲೇ ಇದ್ದೆ. ಉಡುಪಿಯವರ ಜೊತೆಗೇ ಇದ್ದೆ. ನಾನು ಉಡುಪಿ ಭಟ್ರ ಮಗ ಅನ್ನೋದು ಗೊತ್ತಾಯಿತು. ಅವರು ಮರಳಿ ಕಳಿಸ್ಕೊಟ್ರು. ಮುಂಬೈಯಲ್ಲಿ ನನ್ನ ಮೇಲೆ ಕೆಲವು ಕೇಸುಗಳು ಕೂಡ ಇತ್ತು. ಕೆಲವು ರೌಡಿಗಳನ್ನು ಎದುರು ಹಾಕಿಕೊಂಡಿದ್ದೆ. ಭೂಗತ ಜಗತ್ತಿನ ಪರಿಚಯವೂ ಕೂಡ ಆಗಿತ್ತು. ಹಾಗಾಗಿ 1994ರಲ್ಲಿ ಬೆಂಗಳೂರಿಗೆ ಬಂದೆ ಅನ್ನುವಂಥ ವಿಚಾರವನ್ನು ಅವರೇ ಹೇಳ್ಕೊಂಡಿದ್ರು. ಇನ್ನು ನನ್ನ ಗೆಳೆಯರೊಬ್ಬರು ಉಪೇಂದ್ರ ಅವರನ್ನು ಪರಿಚಯ ಮಾಡಿಸ್ತಾರೆ. ಆ ಬಳಿಕ ಸಿನಿಮಾ ಇಂಡಸ್ಟ್ರಿಯ ಪರಿಚಯ ಆಯಿತು. ಈ ವೇಳೆ ಓಂ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಕೂಡ ಸಿಕ್ತು ಅಂತ ಹೇಳಿ ನೆನಪಿಸಿಕೊಳ್ತಾರೆ. ಓಂ ಸಿನಿಮಾದಲ್ಲಿ ಕೆಲವು ಬೆಂಗಳೂರಿನ ರೌಡಿಗಳನ್ನು ಹಾಕಿಕೊಂಡು ಉಪೇಂದ್ರ ಸಿನಿಮಾವನ್ನು ಮಾಡ್ತಾರೆ. ಆಗ ಹರೀಶ್ ರಾಯ್ ಅವರು ಕೂಡ ಒಬ್ಬ ಮಾಜಿ ಡಾನ್ನ ಪಾತ್ರವನ್ನು ವಹಿಸಿದರು. ಇದರಿಂದ ಹರೀಶ್ ರಾಯ್ ಅನ್ನುವಂಥ ಹೆಸರು ಬಂತು. KGF ಸಿನಿಮಾದ ಪಾತ್ರದಿಂದ KGF ಚಾಚಾ ಅನ್ನುವಂಥ ಹೆಸರು ಕೂಡ ಬಂತು ಅನ್ನೋದನ್ನು ನೆನಪಿಸ್ಕೊಳ್ಬೇಕು. ಇನ್ನು ಇತ್ತೀಚೆಗೆ ಥೈರಾಯ್ಡ್ನಿಂದ ನರಳುತ್ತಿದ್ದಂಥ ಹರೀಶ್ ರಾಯ್ ಅವರಿಗೆ ಈ ಹಿಂದೆ ಇವರ ಜೊತೆಗೆ ಇದ್ದಂಥ ಎಲ್ಲರೂ ಕೂಡ ಆದಷ್ಟು ಸಹಾಯವನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು.
ಇನ್ನು ಹರೀಶ್ ರಾಯ್ ಅವರು ಚಿತ್ರರಂಗಕ್ಕೆ ಬರುವಂತಹ ಮೊದಲೇ ಒಂದು ಕೊಲೆ ಪ್ರಕರಣದ ಆರೋಪಿ ಕೂಡ ಆಗಿದ್ರು. ಮಾತ್ರವಲ್ಲದೆ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತಲೂ ಕೂಡ ತೀರ್ಪು ಬಂದಿತ್ತು. ಹಾಗೆ ಶಿಕ್ಷೆಯೂ ಕೂಡ ಆಗಿತ್ತು. ಈ ಪ್ರಕರಣದ ಬಗ್ಗೆ ಅವರೇ ಹೇಳಿಕೊಳ್ತಾರೆ. 1992 ನವೆಂಬರ್ 13ರಂದು ಉಡುಪಿಯ ಶಾಲಾ ಶಿಕ್ಷಕರಾಗಿದ್ದಂತಹ ಜಯರಾಮ್ ಅನ್ನೋರ ಮೇಲೆ ಹರೀಶ್ ರಾಯ್ ಮತ್ತು ಅವರ ಗೆಳೆಯರು ಹಲ್ಲೆಯನ್ನು ಮಾಡಿದ್ರಂತೆ. ಜಯರಾಮ್ ಒಂದು ವಾರದ ಬಳಿಕ ಆಸ್ಪತ್ರೆಯಲ್ಲಿ ಜೀವವನ್ನು ಬಿಡ್ತಾರೆ. ಆ ಸಂದರ್ಭದಲ್ಲಿ ಹರೀಶ್ ರಾಯ್ ಸೇರಿದಂತೆ ಇನ್ನೂ ಕೆಲವರ ಮೇಲೆ ಕೊಲೆ ಪ್ರಕರಣ ದಾಖಲಾಗ್ತದೆ. ಪ್ರಕರಣ ಸೆಷನ್ ಕೋರ್ಟ್ನಲ್ಲಿ ಇರುತ್ತೆ. ಆದರೆ ಹರೀಶ್ ರಾಯ್ ಅಷ್ಟರಲ್ಲೇ ಬೆಂಗಳೂರಿಗೆ ಬಂದು ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ರು. ಓಂ ಸಿನಿಮಾದಿಂದ ಅವರಿಗೆ ಖ್ಯಾತಿಯೂ ಕೂಡ ಸಿಕ್ತು. ಒಂದರ ಹಿಂದಂತೆ ಸಿನಿಮಾಗಳ ಅವಕಾಶವೂ ಕೂಡ ಸಿಗ್ತಾ ಹೋಯಿತು. ಇನ್ನು ಹರೀಶ್ ರಾಯ್ ಕೊಲೆ ಪ್ರಕರಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆದರೆ 2003ರಲ್ಲಿ ಹರೀಶ್ ರಾಯ್ ಸೇರಿದಂತೆ ಹಲವರಿಗೆ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಯಿತು. ಪರಪ್ಪನ ಅಗ್ರಹಾರ ಜೈಲನ್ನು ಕೂಡ ಈ ಹರೀಶ್ ರಾಯ್ ಸೇರಿದ್ರು. ಆ ಸಮಯದಲ್ಲಿ ಹರೀಶ್ ರಾಯ್ ಅವರ ಕೈಯಲ್ಲಿ ಬಹಳ ಸಿನಿಮಾಗಳು ಕೂಡ ಇತ್ತು. ಬಳಿಕ ಹರೀಶ್ ರಾಯ್ ಒಳ್ಳೆಯ ಲಾಯರನ್ನು ಹಿಡಿದು ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಅವರಿಗೆ ಮುಕ್ತಿ ಕೂಡ ಸಿಗುತ್ತೆ. ಹರೀಶ್ ರಾಯ್ ಹೇಳುವಂತೆ ಸತ್ತ ವ್ಯಕ್ತಿಯೇ ಹರೀಶ್ ರಾಯ್ ಅಂತ ಸ್ಥಳದಲ್ಲಿ ಇರಲಿಲ್ಲ ಅಂತೇಳಿ ಹೇಳಿದ್ರಂತೆ. ಹಾಗಿದ್ರೂ ಕೂಡ ಇವರನ್ನ ಲಾಕ್ ಮಾಡಲಾಗಿತ್ತಂತೆ. ಹೀಗಾಗಿ ಈ ಪ್ರಕರಣದಲ್ಲಿ ಫ್ರೀ ಆಗ್ತಾರೆ. ಒಟ್ಟಾರೆ ಈ ಪ್ರಕರಣದ ನಂತರ ಹರೀಶ್ ರಾಯ್ ಅವರ ಇಮೇಜ್ ಕೂಡ ಬದಲಾಯಿತು. ವಾಪಸ್ ಬಂದ ಬಳಿಕ ಮತ್ತೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಗುವಂಥ ಕನಸನ್ನು ಕಂಡಿದ್ರು. ಅಷ್ಟು ಸುಲಭವಾಗಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದಾದ ಬಳಿಕ ತುಂಬ ದೊಡ್ಡ ಗ್ಯಾಪ್ನ ಬಳಿಕ KGF ಅನ್ನೋಂಥ ಅದ್ಭುತವಾದಂಥ ಸಿನಿಮಾ ಸಿಗುತ್ತೆ. ಇದು ಇವರ ಬದುಕನ್ನೇ ಬದಲಾಯಿಸುತ್ತೆ ಅನ್ನೋದು ಕೂಡ ಸತ್ಯ. ವಟೆವರ್ ಇವತ್ತಿಗೂ ಕೂಡ ದರ್ಶನ್ ಅಂತ ಹೇಳಿದ್ರೆ ಜೀವ ಬಿಡುವಂಥ ಹರೀಶ್ ರಾಯ್ ಅವರು ಇವತ್ತು ಅಸುನಿಯಾಗುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಗೆ ಇರೋದೇ ಇರುವಂಥದ್ದು. ಇಂಥ ಸಮಯದಲ್ಲಿ ದರ್ಶನ್ ಕೂಡ ಅವರ ಜೊತೆಗೆ ಇರದೇ ಇರುವಂಥದ್ದು ಅತ್ಯಂತ ನೋವಿನ ಸಂಗತಿ. ವಟೆವರ್ ಇಲ್ಲಿ ಹರೀಶ್ ರಾಯ್ ಅವರ ಒಂದೊಂದು ಸಾಧನೆಗಳು, ಹರೀಶ್ ರಾಯ್ ಮಾಡಿದಂಥ ಒಂದೊಂದು ಕಾರ್ಯಗಳು ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ ಅಂತೇಳಿ ಹೇಳ್ತಾ, ಮತ್ತು ಕೆಲವೊಂದು ವಿಚಾರಗಳು ಕೂಡ ಪಾಠ, ಜೀವನದ ಪಾಠ ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರ್ದು. ಒಟ್ಟಾರೆ ಹರೀಶ್ ರಾಯ್ ಅನ್ನುವಂತಹ ಒಬ್ಬ ಅದ್ಭುತ ನಟನನ್ನು ನಾವಿವತ್ತು ಕಳೆದುಕೊಂಡಿದ್ದೇವೆ. ಚಿತ್ರರಂಗ ಸಾಕಷ್ಟು ಪ್ರಯತ್ನವನ್ನು ಪಡುತ್ತೆ ಇಂತಹ ಒಬ್ಬ ಮೇರು ನಟನನ್ನು ಉಳಿಸಿಕೊಳ್ಳೋದಕ್ಕೆ. ಬಟ್ ಏನು ಮಾಡ್ತೀರಾ, ವಿಧಿಯಾಟದ ಮುಂದೆ ಏನೂ ಕೂಡ ನಡೆಯಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹರೀಶ್ ರಾಯ್ ಅವರಿಗೆ ಕೊನೆಯದಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.